ನಮ್ದು ರಾಯಲ್ ಫ್ಯಾಮಿಲಿ. ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ. ನಮ್ ಕೈಗೆ ಸಿಗಾಕೊಂಡ್ರೆ ಬಿಡಿ ಅವ್ರನ್ನ ಪಾಯಸ ಮಾಡಿ ಕಳ್ಸಿಬಿಟ್ಟಿದೀವಿ ಅವ್ರನ್ನೆಲ್ಲರೂ. ಊರ್ಗ್ ಹೋಗ್ಬಿಟ್ಟು ಅವ್ರ ಮತ್ತೆ ವಾಪಸ್ ಎಮ್ಮೆಗಿಮೆ ಮೇಯ್ಸೋಕ್ ಕಳ್ಬಿಡಿ ಮಕ್ಳು ಹಂಗ್ ಮಾಡಿ ಇಟ್ಬಿಟ್ಟಿದೀವಿ. ನಮ್ ಕೈಗೆ ಸಿಗಾಕೊಂಡ್ರೆ ಅವ್ರ ಪಿಚ್ಕಾರಿ ಮಾಡೇ ಕಳ್ಸುದ್ ನಾವ್ ಅವ್ರನ್ನ. ಈಗ ಒಂದ್ ಸ್ವಲ್ಪ ಟೀಮ್ದವ್ರು ಬಂದ್ ಕೇಶನ್ ಹಡಸ್ತಾರ ನಂಬಲ್ಲಿ 5 ಟ್ರೋಫಿ ಅದಾವ, 5 ಟ್ರೋಫಿ ಅದಾವ ಅಂತ. ಲೇಪಿ ಒಂದ ಮಾತು ಹೇಳ್ತೀನಿ ಕೇಳ, 2 ವರ್ಷ ಬ್ಯಾನ್ ಹಾಕಿ ಕೇಶನ್ ಕಳ್ಕೊಂಡ್ರಲ್ಲ ಮರ್ಯಾದಿ, ಅದು 20 ಕಪ್ ಗೆದ್ರು ಬರಂಗಿಲ್ಲ. 5 ಅದಾವ ಅಂತ 5 ಮಾಡಿಸ್ ಮುಖ ಹಿಡ್ಬೋದನ್. ಅಣ್ಣ ಹೊರಗ್ ಬಾ. ಹೊರಬರ್ಲಿ ಬೇಡಪ್ಪ, ಒಂದು ಇಟ್ಟು ತರ ಬಾರಿಸ್ತಾರ. ಈಗ ನಾನು ಹೊರಗೋದ್ರೆ ನನಗೂ ಬಾರಿಸ್ತಾರೆ ನಾವಲ್ಲ. ಅದಕ್ಕೆ ಹೇಳಿನ ಆರ್ಸಿಬಿದವ್ರು ಏನು ಅನ್ಬೇಡ ಅಂತೇಳಿ ಅಂತೀರಿ. ಈಗ ನೋಡಿ ಹೆಂಗ್ ಬರ್ಸಕತ್ತಾರ ನಮಗ. ಅವ್ರು ಬಾರಿಸಿದ್ರೊಡೆ ನಾಳೆ ಸಂಡಸ್ ಕುತ್ರಕ್ ಬರ್ಲ ಹೆಂಗ್ ಬಾರ್ಸಕತ್ತಾರ. ಅನ್ನ ಇಲ್ಲ ಅಂತೀರಿ, ಉಳ್ದಾರೆ ಶಂಗಾರಕ್ ಬಂದಾರ. ಅವನವನು ಸಿಕ್ಕರ ಬಂದ ಎಲ್ಲರೂ ಬಾರ್ಸಕತ್ತಾರ. ಅದ್ರಾಗ ಅಂಗಿ ಮ್ಯಾಗ ಎತ್ತಿ ಅಡ ಅಂತ ಬರ್ದಾರ. ಎತ್ತದೈತಿ ಬರ್ಸೈತಿ, ಎತ್ತದೈತಿ ಬರ್ಸೈತಿ. ಇನ್ನು 2 ದಿವಸ 3 ದಿವಸ ನಾ ಎಲ್ಲಿ ಹೊರಗೆ ಬರ್ಲಪ್ಪ. ಹೊರಗೆ ಬಂದ್ರೆ ನಾನು ಎತ್ತೆತ್ತೆತ್ತೆತ್ತೆತ್ತಿ ಬಾರಿಸ್ತಾರ. RCB ಅನ್ನಗಳು ನಾ 3-4 ದಿವಸ ಐತ್ರಿ ಊಟ ಮಾಡಿಲ್ರಿ ಅಣ್ಣ. ನನಗೆ ಕಾಡಿಸ್ಬೇಡ್ರಿ, ಕಟ್ಟಿಗೆ ನಿದ್ದೆ ಇಲ್ಲ, ಒಟ್ಟಿ ಊಟ ಇಲ್ರಿ ಅಣ್ಣ. ಕಾಡಿಸ್ಬೇಡ್ರಿ, ಕಾಲು ಮುಗಿತೀನಿ ನೀವು, ಬಿಟ್ಟು ಬಿಡ್ರಿ. ಊರಕತ್ತಿತ್ತಲ್ಲ ಕಡೆ ನಾವು ಬಾರ್ಸಿರಪ್ಪ. ಯಪ್ಪ ಅವನು ನಮ್ಮನ್ನ ಆಚೆಗೆ ಮಾನ ಬರೋದಿಲ್ಲ. ಸುಮ್ ಬ್ಯಾಜೆ ಬರ್ಸ್ಕೋತಾರ, ಲಾಲಿಪಾಪ್ ಮರ್ಕೋತ ಪುಗ್ಗ ಮರ್ಕೋತ ಹೆಂಗೋ ಆರಾಮಿದ್ವಿ. ಸುಮ್ಮನೆ ಗ್ರೌಂಡ್ದಾಗ ಕರ್ಕೊಂಬಂದ್ರೆ ನಮ್ಗೆ ಆಟಾಡಕ್ಕೆ ಬರಲ್ಲ, ಬಿಡಕ್ಕೆ ಬರಲ್ಲ. ಮೊದಲ ವಯಸ್ಸಾಗಿತ್ತು ನಮಗೆ. ಬಿಟ್ಟು ಬಿಡ್ರು ಯಪ್ಪ, ಬಿಟ್ಟು ಬಿಡ್ರಿ ನಮ್ಮನ್ನ. ಬರ್ನಲ್ಲ ಮಳ ಮಗನ ಕೂಚಿಗೆ ಚಿಡಿದೇನ ಬರ್ನಲ್ಲ ಉರ್ದಲ್ಲ ಸರ್. ನಾ ತೊಂದೇನ್ ಮಾಡಿ ಒಲೆ ಉರ್ದದ್ ಕೊಡು. ಇಬ್ರು ಫ್ರೆಂಡ್ಶಿಪ್ ಮೇಲೆ ನಿಂಗೆ ಅನುಮಾನ ಬರಬಾರ್ದು ಅಂತ ಒಂದ್ ಕವಿತೆ ಬದಿ ಏನ್ ಕೇಳು. ಬೇಡ ನಂಗೇನ್ ತಕ್ಷಣ ಅನುಮಾನ ಇಲ್ಲ, ನಿನ್ ಕವಿತೆ ಮಾತ್ರ ಹೇಳ್ಬೇಡ ಪ್ಲೀಸ್. ಕೇಳಿಲ್ಲ ಅಂದ್ರೆ ನಿನ್ ತಮ್ಮನ್ ಮೇಲಾಣೆ. ನನ್ನನ್ನು ನಾನು ತಡೆದಿರುವೆ ಯಾಕೆಂದ್ರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ. ಎಂದಕ್ ತಡೆದಿದ್ಯಪ್ಪ ನೀನು ಬೋಸ್ನಿಕೆ? ಕೇಳಿಸ್ತಾನೆ ಫಸ್ಟ್ಲಿ. ಓಕೆ ಕಂಟಿನ್ಯೂ. ನನ್ನನ್ನು ನಾನು ತಡೆದಿರುವೆ ಯಾಕೆಂದ್ರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ. ನಮ್ಮಿಬ್ಬರ ಗೆಳೆತನಕ್ಕೆ ಮರ್ಯಾದೆ ಕೊಡ್ತಿದ್ ಮಚ್ಚ, ಇಲ್ಲ ಒಡಿಯಕ್ ತಿಕ ನಿಂದು ಚೆನ್ನಾಗಿದೆ. ಮಕ್ಕಳು 3 ಗೊತ್ತಾ? ಒಬ್ಬ ಹುಡುಗ CSK ಫ್ಯಾನ್ ಏನ್ ಹೇಳ್ತಾನಂತ ಕೇಳಂಬರ್ರಿ. ಏನಣ್ಣ ಏನ್ ಹೇಳ್ತಿ? ನಮಸ್ಕಾರ ಗಾಯ್ಸ್, RCB ಫ್ಯಾನ್ಸ್. ನಾನೊಬ್ಬ CSK ಫ್ಯಾನ್ಸ್ ಆಗಿ ಕೇಳಕತ್ತೀನ್ರಿ. ನಾವು ಸೋತಿವ್ರಿ, 3 ಮ್ಯಾಚ್ ಇಲ್ಲ ಅನ್ನಂಗಿಲ್ಲ. ಆದ್ರೆ ನಮ್ಗ ಮುಂಜಾನೆದ್ದು ಸಂಡಸ್ ಹೋಗನ್ ಕಾಡಿಸ್ತೀರಿ, ಬರಗನ್ ಕಾಡಿಸ್ತೀರಿ, ಬಾತ್ರೂಮ್ ಕುಂತಾಗನ ಫೋನ್ ಹಚ್ಚಿ ಕಾಡಿಸ್ತೀರಿ, ಮೆಸೇಜ್ ಹಾಕ್ತಿರಿ. ನಾವೇನ್ ಇರಮ್ಮ ಬಿಟ್ಟು ಅಂತ ಹೇಳ್ರಿ. ಅಲ್ಲ ನೀವ್ ಮಾಡದ ಕಾಡ್ಸೋ. ಟಿಮ್ ಡೇವಿಡ್ ಬ್ಯಾಟಿಂಗ್ ನೋಡಿ CSK ದವ್ರಿಗೆ ಹೆಂಗ ಆಗಿತ್ತಂದ್ರ ನಾ ಹೇಳಂಗಿಲ್ಲ, ನಮ್ ರೊಮಾರಿಯೋ ಶಫರ್ಡ್ ಹೇಳ್ತಾನ ನೋಡಿ ಕೇಳ್ರಿ. ನೀವೇ ಹೇಳ್ಬಿಡ್ರಿ. ನಮ್ಮ RCB ಟೀಮ್ ಒಂದ್ ಸಲಾನು ಕಪ್ ಗೆದ್ದಿದ್ದಿಲ್ಲ. ಅವಾಗ ಎಲ್ಲಾರು ಏನ್ ಅನ್ನತ್ತಿದ್ರ, ಈ ಸಲ ಕಪ್ ಲಾಲಿಪಾಪ್, ನೀವ್ ಫಸ್ಟ್ ಒಂದ್ ಸಲ ಕಪ್ ಗೆದ್ದು ತೋರಿಸ್ರಿ ಆಮೇಲೆ ಮಾತಾಡ್ರಿ ಅನ್ನತ್ತಿದ್ರ. ಇವಾಗ ಕಪ್ ಗೆದ್ವಿ. ಕಪ್ ಗೆದ್ದಾದ್ಮೇಲೆ ಇವಾಗ ಏನ್ ಎಬ್ಸಾತಾರಪ್ಪ ಎಲ್ಲಾರು ಅಂದ್ರೆ 49 ರನ್ಸಿಗೆ ಅಲೌಟ್ ಆಗಿರೋದು ಎಬ್ಸಾತಾರ. ಲೇ 49 ರನ್ಸಿಗೆ ಅಲೌಟ್ ಆಗಿರೋ ಟೀಮ್ನೇ ಬ್ರ್ಯಾಂಡ್ ವ್ಯಾಲ್ಯೂ ಒಳಗ್ ನಂಬರ್ 1 ಐತಿ. ಅಂಡ್ ಇನ್ನೊಂದು 49 ರನ್ಸ್ ಅಲೌಟ್ ಆಗಿರೋ ರೆಕಾರ್ಡ್ ಇವತ್ತಲ್ಲ ನಾಳೆ ಅಥವಾ 5 ವರ್ಷ ಬಿಟ್ಟು ರೆಕಾರ್ಡ್ ಮುರಿಬಹುದು. ಆದ್ರ ನಿಮ್ದು ಒಂದ್ ರೆಕಾರ್ಡ್ ಐತಿ. ಈ ರೆಕಾರ್ಡ್ ಕ್ರಿಕೆಟ್ ಹಿಸ್ಟ್ರಿ ಒಳಗೆ ಯಾರ ಕಡೆನೂ ಮುರಿಯಕ್ ಸಾಧ್ಯನೇ ಇಲ್ಲ. ಆ ರೆಕಾರ್ಡ್ ಏನಪ್ಪಾ ಅಂದ್ರ, ಕೊಹ್ಲಿ ಸರ್ ನೀವೇ ಹೇಳ್ಬಿಡ್ರಿ. ಡಿಯರ್ RCB ಬೆಟರ್ಸ್, ಈ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬಹುದು, ಕೊನೆವರೆಗೂ ನೋಡಿ. ಮೊನ್ನೆ ನಡೆದಂತ RCB ಮತ್ತು CSK ಮ್ಯಾಚ್ ನಡುವೆ ನಮ್ಮ RCB ದವರು ಚೆನ್ನೈ ಮೇಲೆ 250 ರನ್ ಹೊಡಿತಾರೆ ಆಯ್ತಾ. ಈಗ ಒಂದಿಷ್ಟು ಚೈಲ್ಡ್ ಚಪಾತಿ ಚೆನ್ನೈ ಫ್ಯಾನ್ಸು ನಮ್ಮ RCB ದವ್ರ ಬಗ್ಗೆನೇ ಮಾತಾಡಕೊಂತಾರ.
ಏನಂತ ಅಂದ್ರ ನಿಮ್ಮ RCB ದವರು 6 ಓವರ್ನಲ್ಲಿ ನಮ್ಮ ದೊಡ್ಡ ದೊಡ್ಡ ಪ್ಲೇಯರ್ಸ್ ಗಳ ವಿಕೆಟ್ ತಗೊಂಡ್ರು. ಇನ್ನ ನಮ್ಮ ಬೌಲಿಂಗ್ ಆಡುವಂತ ಬೌಲರ್ಸ್ ಬಂದ 200 ರನ್ ಹೊಡೆದ್ರಿ ನಿಮ್ಮ ಮ್ಯಾಗ ಅನ್ನಕೊಂತೀರಿ. ಈಗ ನಾ ಹೇಳ್ದಂಗೆ ಕೇಳಿ, ಅಲ್ರು ಅಂಕಲ್ ಮಕ್ಕಳ್ರೆ, ಅಪ್ಪ ಕುಂತ ಮಕ್ಳಿಗೆ ಗೆಲ್ಲಿಸ್ಬೇಕಂತ ಹೇಳಿ ನಿಂತಿದ್ದ. ಆದ್ರ ಅದಿರಲ್ಲಿ ನೀವು ಒಂದಿಷ್ಟ ಫ್ಯಾನ್ಸ್ ಅವಾಗ ನಡು ಬಂದು ಹೂ ಅಂತ ಹೇಳಿ ತಿಂಡಿ ತೋರಿಸಿದ್ರಿ. ನಿಮ್ಮ ತಿಂಡಿ ಮುರಿಯಾಕಂತನ ಆಗ ಡಿಸೈಡ್ ಆಗೇ ಬಿಡುತ್ತೆ ನಿಮ್ಮನ್ನ ಆಲ್ಔಟ್ ಮಾಡ್ಬೇಕಂತ ಹೇಳಿ. ಅದಕ್ಕ 19 ಓವರ್ನಾಗ ದಡಲ್ ಅಂತೇಳಿ ಕಳಿಸ್ಬಿಟ್ವಿ ಮನಿಗೆ. ಇನ್ನೊಮ್ಮೆ RCB ಬಗ್ಗೆ, RCB ಫ್ಯಾನ್ಸ್ ಬಗ್ಗೆ ಮಾತಾಡಕ್ ಲಾಯಕ್ಕಿಲ್ಲ ನೀವು. ನಿಮ್ಮ ನಡ್ರಿ ಮನಿಗೆ.